ಬಂಗಾರನ ಆಭರಣ ಆದಂಗೆ ಆತ್ಮನಿಂದನೇ ಇದು ಜಗತ್ತಾಗಿಲ್ಲ. ಬಂಗಾರ ಆಭರಣ ಆಗಿದ್ರೆ ಬಂಗಾರ ಬೇರೆ ಉಳಿದಲ್ಲ ಇಲ್ಲ, ಆಭರಣ ಆಗ್ಬಿಡ್ತದೆ ಅದು. ಇದು ಬ್ರಹ್ಮ ಇರುವಂಗೆ ಐತಿ, ಏನೂ ಆಗೇ ಇಲ್ಲ ಅದು. ಬ್ರಹ್ಮದಿಂದನೂ ಆಗಿಲ್ಲ, ಬ್ರಹ್ಮದಲ್ಲಿನೂ ಇಲ್ಲ, ಬ್ರಹ್ಮದ ಕಾರ್ಯನೂ ಇದಲ್ಲ ಅಂದರೆ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆಂದೆನರಿಲ್ಲ, ಬ್ರಹ್ಮಸ್ಥವೆನಿಸದು ಜಗವಿದು ಖುಷಿ ತೋರಿಕೆ. ವಿಚಾರ ಮಾಡಿ ನೋಡಲ್ಲ. ಆನಂದಮಯವಾದ ಇರುವಿನಿಂದ ಈ ಜಗತ್ತು ಜಾರಾಗಿದ್ದರೆ ಜಗತ್ತೂ ಆನಂದಮಯನೇ ಇರಬೇಕಾಗಿತ್ತು. ದುಃಖ ಯಾಕೈತಿದು? ಆ ಸುಖರೂಪವಾದ ಇರುವಿನಿಂದನೇ ಇದು ತಯಾರಾಗಿತ್ತು. ದೇವ್ರಂದ್ರೆ ಸುಖರೂಪವಾದದ್ದೇ ಹೌದಿಲ್ಲ, ಬ್ರಹ್ಮ ಅಂದ್ರೆ ದೇವ್ರಂದ್ರೆ ಅದರಿಂದನೇ ಇದು ನಿರ್ಮಾಣ ಆಗಿದ್ರೆ ಇದು ಸುಖರೂಪನೇ ಇರಬೇಕಾಗಿತ್ತು. ದುಃಖ ಯಾಕೈತಿ ಅಂತ ಅಂದ್ರೆ ಅದರಿಂದ ಆಗಿಲ್ಲ. ಇದು ಬಂಗಾರನೇ ಇರ್ತಿತ್ತು, ಅದು ಆಭರಣ ಆಗಿದ್ರು ಹೌದಿಲ್ಲ. ಬಂಗಾರದಿಂದ ಬಂಗಾರನೇ ಇರಬೇಕಾಗಿತ್ತು, ಆಭರಣ ಎಲ್ಲ ಬಂಗಾರದಿಂದ ಆಗ್ಯಾವ. ಹಂಗೆ ಜಗತ್ತು ದೇವರಿಂದ ಆಗಿದ್ರೆ ಇದು ದೇವ ಸ್ವರೂಪನೇ ಆಗಿದ್ದು, ಮಂಗಳ ಸುಖರೂಪನೇ ಇರಬೇಕಾಗಿತ್ತು. ದುಃಖ ಯಾಕೈತಿ? ಜಗತ್ತು ದುಃಖದಿಂದ ತುಂಬಿದೆ ಅಂತ. ಇದೆಲ್ಲ ನಿನ್ನ ಮನಸ್ಸಿನ ಕಲ್ಪನೆ. ಇದು ಏನು ಮನೋಮಯ ಸೃಷ್ಟಿ ಎಂದರೆ. ಇದು ಯಾಕೆ ಸುಖರೂಪ ಇಲ್ಲ ಹಂಗಾರೆ? ಜಗತ್ತು ದುಃಖದಿಂದ ತುಂಬಿದೆ ಅಂತ ಯಾಕಂದ್ರೆ ಜಗತ್ತಿನ ಭಾವ ಬಂದಾಗ ದುಃಖ ಐತಿವ, ಜಗತ್ತಿನ ಭಾವ ಇಲ್ದಾಗ ದುಃಖ ಐತಿವ. ಸುಖಿಗಳಾದವರೆಲ್ಲ ಜಗತ್ತಿನ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿದ್ರು. ಸಂಬಂಧಿತ ಈಗ ಸಂಬಂಧ ತಪ್ಪಿಸ್ಕೊ, ಈಗಿಂದ ಈಗ ಲಾಭ ನಿನಗೆ. ಜಗತ್ತನ್ನು ಮರೆತಾಗ ನಿನಗೆ ಲಾಭ. ಯಾವ ಲಾಭ? ಆನಂದದ ಲಾಭ. ಮರಿಲಿಲ್ಲ ಅಂದ್ರೆ ದುಃಖ ನಿನಗೆ. ನಾವು ವಿಚಾರವಂತ ಇದನ್ನು ಮರಿತಾನ, ಅವನು ಜಗತ್ತು ಮರಿತ, ಜಗತ್ತಿನ ಸುಖವನ್ನು ಮರಿತ ಯೋಗಿ ಆದ. ಯೋಗ ಸುಖದೊಡನೆ ಸಮರಸ ಹೊಂದಿದ. ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಅದು ಬರ್ತೈತಿ ಹೌದಿಲ್ಲ. ಎಲ್ಲ ಕಲ್ಪನೆಗಳೆಲ್ಲ ಕೈ ಬಿಟ್ಟಾಗ ಸುಖದ ನೆನವನ್ಯಾಗ ಉಳ್ಕೊಳಿಕ್ ಬರ್ತೈತಿ. ಇವನ್ನ ಕಲ್ಪನಾ ಮಾಡ್ಕೊಂತ ಹೋದ ಕಲ್ಪನಾ ಜಗತ್ತು ಹೌದಿಲ್ಲ. ಕನಸಿನ ಕಲ್ಪನಾ, ಎಚ್ಚರಿಕೆ ಕಲ್ಪನಾ, ದನು ಆಯ್ತು ನಿನಗೆ. ಅದರಿಂದ ಯಾಕೆ ಮಾಡ್ಬೇಕು ಅದನ್ನ? ಏನು ಲಾಭ ಐತಿ ನಿನಗದು? ಏನೇನೋ ಕಲ್ಪಿಸ್ಕೊಂತ ಹೊಂಟಿ, ಹಂಗಾರಿ ಸುಖ ಹೆಂಗ ಏನೇನೋ ಭಾವಿಸ್ಕೊಂತ ಹೊಂಟಿ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವನಿಗೆ ಇರದಯ್ಯ ಸುಖ ಇರುತ್ತೆ. ಭಾವನೆಗಳೆಲ್ಲ ಅಡಗಿದಾಗ ಅದು ಅನುಭವ ಬರ್ತೈತಿ, ಎಲ್ಲರಿಗೂ ಅನುಭವ ಬರ್ತೈತಿ. ಅದು ಇದ್ದದ್ದನ ಮೊದಲೇ ಇದ್ದದ್ದನ. ಅದು ಹೊಸದಾಗಿ ಏನಾರ ಮಾಡಿ ಅದನ್ನು ಪಡಿಬೇಕಾಗಿಲ್ಲ, ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದನ್ನು ಊಹಿಸಲಿಕ್ಕೆ ಕಲ್ಪಿಸಲಿಕ್ಕೆ ಬರುದಿಲ್ಲ. ಅದನ್ನು ಏನು ನಿಜ ಊಹಿಸಬಾರದು ಸಂಪನ್ನ, ಅದನ್ನು ಕಲ್ಪಿಸಲಿಕ್ಕೆ ಬರುವುದಿಲ್ಲ. ಸೃಜನೆ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಅಂತ. ಊಹಿಸಲಿಕ್ಕೆ ಅದನ್ನು ಕಲ್ಪಿಸಲಿಕ್ಕೆ ಬಾರದು. ಊಹೆಗೂ ಮೀ ನಿಲ್ಕದ್ದು. ಏನು ಎಲ್ಲ ಊಹೆಗಳು ಕಲ್ಪನೆಗಳು ಅಡಗಿದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ, ಇದ್ದ ಸ್ಥಿತಿ. ಅದು ಏನಾರ ಮಾಡಿ ಅದನ್ನು ಹೊಂದಬೇಕು, ಏನೂ ಮಾಡಬೇಕಾಗಿಲ್ಲ. ಆನಂದದ ಸ್ಥಿತಿಯನ್ನು ಅನುಭವ ಮಾಡ್ಕೊಳ್ಳೋದು. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದು ನಾವು ಅದನ್ನು ಅನುಭವಿಸ್ಬೇಕಾಗಿತ್ತು. ಅದಕ್ಕೆ ಅಭ್ಯಾಸ, ನಿರಂತರ ಮನಸ್ಸನ್ನು ಸುಮ್ಮನೆ ಇರಿಸೋ ಪ್ರಯತ್ನ ನಡೀಬೇಕು. ಮಂಗ್ಯಾನಂತ ಮನಸ್ಸು ಏನಾರು ವಾಸನೆ ಕಟ್ಕೊಂಡು ಹೆಂಗೆ ತಿರ್ತೈತೆ. ಅದು ವಾಸನೆ ಕಟ್ಕೊಂಡು ಒಂದು ವಾಸನೆ ಮತ್ತೊಂದು ವಾಸನೆ ತಯಾರಕ್ಕೆ ಒಂದು ವಾಸನಾದಿ ಬೆಣ್ಣೆ ಐತಿ. ಎಷ್ಟು ತಲೆಮಾರುಗಳು ಆದರೂ ಈಗ ತಿರ್ಗಕ್ಕೈತಿ. ಮನುಷ್ಯನ ಬೆಣ್ಣೆ ಐತಿ. ತುಳು ಬಳಲ್ತೈತಿ, ವಾಸನಾದಿ ಬೆಣ್ಣೆ ಐತಿ. ವಿಷಯಗಳ ವಾಸನೆಗಳೇನದಾವ ಅವುಗಳು ಬೆಣ್ಣೆ ಐತಿ, ಸುಖ ಕೊಡ್ತಾವಂತ. ಅದ್ರಿಂದ ಬದಲಿ ದನುವ ಹೊಂತತಿಲ್ಲ. ಇಲ್ಲೇ ಒಬ್ಬ ವಿಚಾರವಂತ ಇದ್ರ ಲಾಭ ಏನೂ ಇಲ್ಲ ಅಂತ ಹೇಳಿದ ಅದನ್ನು ಬಂದ್ ಮಾಡ್ತಾನೆ. ವಿಷಯಾದಿಗಳ ಕಡೆಗೆ ಹೋಗದಂಗೆ ಮನಸ್ಸನ್ನು ಅದರಿಂದ ವಿಮುಖ ಹಿಂತಿರಿತಾನೆ. ಅಂಥ ಧೀರ ವೃತ್ತಿಗೆ ಇದು ಅನುಭವ. ಇಲ್ಲಿ ಒಬ್ಬವ ಅದರಿಂದ ವಿಮುಖ ಆಗವ, ವಿಷಯಾದಿಗಳಿಂದ ವಿಮುಖ ಆದಂಥದ್ದಕ್ಕೆ ಧೀರ ವೃತ್ತಿ ಅಂತಾರೆ. ಈಗ ಎಲ್ಲ ಸೆಳು ಆ ಕಡೆನೇ ಐತಿ. ವಿಷಯಗಳ ಸಂಪರ್ಕ, ವಿಷಯ ಸಂಗ್ರಹ, ವಿಷಯ ಭೋಗ, ವಿಷಯ ಸಂಪರ್ಕ.
ಅದ ನಡೆದ್ಬಿಟ್ಟೈತೆ ಎಲ್ಲ ಜಗತ್ತೆಲ್ಲ ಅದ್ರಾಗ. ಅದರಿಂದ ಹಿಂದೆ ಸರ್ಕೋಬೇಕನ್ನೋದು ಎಲ್ಲೋ ಒಬ್ಬರಿಗೆ ಅದರಿಂದ ವಿಮುಖ ಆಗ್ಬೇಕು ಅಂತ. ವಿಮುಖ ಆಗದ ಹೊರತು ಇದು ಅನುಭವ ನಮ್ಗೆ ಆಗುವುದಿಲ್ಲ. ಅದನ್ನ ಮಜಾ ಇಂದ್ರಿಯಗಳು ಮಜಾ ಮಾಡ್ಕೊಂತ ಕಾಲ ಕಳೆದು ಸತ್ವಾದ ಕೆಲಸ ಇಲ್ಲ. ಏನೂ ಮಾಡ್ಕೊಡೇ ಇಲ್ಲ, ಬರೇ ಇಂದ್ರಿಯಗಳ ಮಜಾ ಮಾಡಿ ಕಾಲ ಕಳೆದು ಅದ ವಾಸನ ಕಟ್ಕೊಂಡು ಮತ್ತೆ ಶರೀರ ಬಿಟ್ಟು ಮತ್ತೆ ಅದರ ಮ್ಯಾಗ ಪ್ರೀತಿ ಇಟ್ಕೊಂಡು ಮತ್ತೆ ಅದ ಜನ್ಮನೂ ಬರ್ತೈತಿ. ಅದಕ್ಕೆ ಅದಕ್ಕೆ ತಕ್ಕಂಗೆ ಕರ್ಮಗಳನ್ನು ಮಾಡ್ಬೇಕಲ್ಲ. ಮತ್ತೆ ಮನುಷ್ಯನ ಜನ್ಮ ಬರ್ಬೇಕಾದ್ರೆ ಮನುಷ್ಯನ ಜನ್ಮದ ಕೃತಿಗಳನ್ನು ಮಾಡಬೇಕು. ಆ ಜನ್ಮದ ಕೆಲಸ ನೀವು ಮಾಡ್ತೀವಿ, ಆ ಜನ್ಮನೂ ಬರ್ತದೆ. ಏನು ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯರಂತೆ ವರ್ತನೆ ಮಾಡೋರು ಎಷ್ಟು ಮಂದಿ ಇದ್ರಿ? ಎಲ್ಲ ನಮ್ಮ ಪಶು ವೃತ್ತಿನ ಅದಾವ ಒಳಗೆ. ಪಶು ವೃತ್ತಿ, ರಾಕ್ಷಸಿ ವೃತ್ತಿ, ಅವು ಹೀನ ವೃತ್ತಿಗಳದಾವ ನಮ್ಗೆ. ಏನು 3 ಅವಸ್ಥೆಗಳನ್ನು, 3 ಶರೀರಗಳನ್ನು ಎದುರಿಟ್ಟದ್ ನೀನೇ ತಿಳಿಯವ. ಎಚ್ಚರಿಕೆಯ ವ್ಯವಸ್ಥೆಯನ್ನು ವಿಶ್ವನಾಗಿ, ಕನಸಿನ ವ್ಯವಹಾರವನ್ನು ತೈಜಸನಾಗಿ, ನಿದ್ದೆಯನ್ನು ಪ್ರಾಜ್ಞೆ ಆಗಿ, ತುರ್ಯಾವಸ್ಥೆಯನ್ನು ಸುಧಾ ಪ್ರತ್ಯೇಗಾತ್ಮ ಅಂದರು. ಏನು ಈ 4 ಭಾವ ನಿನ್ನ ನಿಜದಲ್ಲಿ ಅಡಿಗೆ ಹೋಗಿಬಿಡ್ತು. ವಿಶಿಷ್ಟ ಜಾಗರಣ ಅಂದ್ರೆ ತುರ್ಯಾತೀತ ಅವಸ್ಥೆಯನ್ನು ಹೊಂದಿದ ಮ್ಯಾಗ ವಿಶಿಷ್ಟ ಜಾಗರಣದಿಂದ ಅರಿಯಲಿಕ್ಕೆ ಮುಂದಿನ ಇವೆಲ್ಲ ನಿನ್ನ 4 ಅವಸ್ಥೆಗಳು ಅಂತ, ಅವು ಮಿಥ್ಯ ಅಂತ. ಏನು ಏನೇನು ಹಿಡ್ಕೊಂಡು ಏನು ಮನಸ್ಸಿನಾಗ ಅವನ್ನೆಲ್ಲ ಕೈ ಬಿಡು ನೋಡ್ರಿ. ಮನಸ್ಸು ಖಾಲಿ ಮಾಡಿದಾಗ ಇದು ಅನುಭವ ಬರ್ತೈತೆ ನೋಡ್ರಿ. ವೇದಾಂತ ವಿಜ್ಞಾನಕ್ಕನ ವಿಶ್ವಧರ್ಮ ಅಂದ. ವಿಶ್ವಧರ್ಮಕ್ಕೆ ಜಯವಾಗಲಿ ಅಂದ್ರೆ ವೇದಾಂತ ಧರ್ಮಕ್ಕನ ವಿಶ್ವಧರ್ಮ ಅಂತ ಹೇಳಿದ್ದು. ಯಾವುದೇ ಜಾತಿಗೆ ಸಂಬಂಧಪಟ್ಟಿಲ್ಲ ಅದು, ಯಾವುದೇ ವ್ಯಕ್ತಿಗೆ, ನಮ್ಮ ಇಡೀ ಜಗತ್ತಿನ ಎಲ್ಲ ಜೀವಿಗಳಿಗೆ ಸಂಬಂಧಪಟ್ಟಿದ್ದು. ಏನು ವೇದಾಂತ ವಿಜ್ಞಾನ. ಕಾಮ ಎಲ್ಲಿ ಉದಯ ಆಗ್ಯದ ಅದಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕಿ ಆ ಕಾರಣ ತೆಗೆದು ಹಾಕಿದಾಗ ಕಾಮ ಹೋಗ್ತೈತಿ. ಹಂಗೆ ಕಾಮನನ್ನು ತೊರೆ ಅಂತ ಯಾಕೆ ಅದು ಕಾಮ ಉದಯ ಆಗೈತಿ? ಎದರ ಸಂಬಂಧಪ್ಪ ಕಾಮ ಉದಯ ಆದದ್ದು? ವಿಷಯದಲ್ಲಿ ಸುಖ ಸಿಗ್ತೈತೆ ಅಂತ ಅವುಗಳ ವಿಷಯಗಳ ಇಚ್ಛಾ ಮಾಡ್ಯಾರ. ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ. ಹಂಗಾರ ವಿವೇಕ ವಿಚಾರ ಮಾಡಿ ನೋಡಿದ್ರೆ ವಿಷಯ ವಸ್ತುಗಳು ಸುಖ ಕೊಡ್ತಾವನಂದ್ರೆ ಯಾರ ಆ ವಿಷಯ ವಸ್ತುಗಳಿಂದ ಸುಖ ಹೊಂದ್ಯಾರ ಹೇಳಿ? ನೀನ ಅವುಗಳಲ್ಲಿ ಐತಿ ಅಂತ ಕಲ್ಪಿಸ್ಕೊಂಡು ಬೆನ್ನ ಹತ್ತಿ. ನಿಜವಾಗಿ ಅವು ಸುಖರೂಪನೂ ಅಲ್ಲ, ದುಃಖ ರೂಪನೂ ಅಲ್ಲ. ನೀನು ಅವುಗಳಲ್ಲಿ ಸಿಗ್ಲಿಕ್ಕೆ ನೀನ ದುಃಖ ಪಡ್ತೀವಿ. ಐತಿ ಅಂತ ನೀನೇ ಕಲ್ಪಿಸ್ಕೊಂಡ್ತೀನಿ. ಅವು ಇರುವಂಗೆ ತೋರ್ತಾವ. ಹೌದಿಲ್ಲ? ನೀನು ಕಲ್ಪನಾದಾಗ ನೀನೇ ಕಲ್ಪಿಸ್ಕೊಂಡಿದ್ದು ಅವು. ಅದಕ್ಕೆ ಮೂಲ ಕಾರಣ ಏನೈತಿ? ವಿಷಯಗಳು ಸುಖ ಕೊಡ್ತಾವನು ತಪ್ಪು ತಿಳುವಳಿಕೆನ ಇದಕ್ಕೆ ಕಾರಣ. ಅಜ್ಞಾನ, ಮರಿವೆ. ಈ ಮರಿವೆಯ ಮರಿಗಳಾದ ಷಡ್ರೂಪಗಳೇ ಕಾಮನ ಉದಯಕ್ಕೆ ಕಾರಣ ಅಂತ. ಇವು ಅಜ್ಞಾನದೊಳಗೂ ಉದಯ ಆಗ್ಯಾವ ಷಡ್ರಿಪುಗಳು ಅಂತಾರೆ. ವೈರಿಗಳು ಅಂತ 6 ಜನ ವೈರಿಗಳು ಅಂತಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲ 6 ವೈರಿಗಳು ಅಜ್ಞಾನದಿಂದ ನಿನ್ನಲ್ಲಿ ಉದಯಗಳು. ಅವ ವೈರಿಗಳು ಅಂತಾರೆ.
ತನ್ನ ಇರುವಿನ ಸ್ಥಿತಿಯನ್ನು ಬಿಟ್ಟುಕೊಟ್ಟು ಹೊರಗೆ ವಿಷಯಾದಿಗಳಲ್ಲಿ ಆನಂದವನ್ನು ಹುಡುಕುವ ಚಟ ಎಲ್ಲರಿಗೆ ಗಂಟು ಬಿದ್ದೈತೆ. ಎಲ್ಲೋ ಒಬ್ಬ ಮಗ ಅದ್ರಾಗ ಏನೂ ಲಾಭ ಇಲ್ಲ ಅಂತ ಹುಡುಕೋದು ಕೈ ಬಿಟ್ಟು ದಣಿವಕತಿ, ಅದರಿಂದ ಲಾಭ ಇಲ್ಲ ಅಂತ ತಿಳಿದು ಅದನ್ನು ಯಾವಾಗೂ ಬಿಟ್ಟಿರ್ತಾನವ. ಏನು ಅಂದಾಗ ಅವ ಆನಂದದ ಸೂತ್ರ ಅವಾಗ ಹತ್ತಿರ್ತೈತಿ. ಅದನ್ನು ಬಿಡದ ಹೊರತು ಯಾರಿಗೂ ಹತ್ತೋದಿಲ್ಲ. ಇದು ಅದ್ರ ಗೊತ್ತ. ಬ್ರಹ್ಮಸೂತ್ರ ಆನಂದ ಸೂತ್ರ ಹತ್ತೈತಿ ಅಂದ್ರೆ ವಿಷಯಗಳ ತ್ಯಾಗ ಆಗೈತಿಪ್ಪ ಇದನ್ನು. ಏನು ನಮ್ಗೆ ಯಾಕೆ ಹತ್ತೋಲ್ಲ ಅಂದ್ರೆ ಬಿಡಾಕಾಗೋಲ್ಲ. ಅದು ಬಿಡು ಪುರುಷತ್ಲಿ ನಮ್ಗೆ ಅನುಭವ ಬರುತ್ತೆ. ತ್ಯಾಗ ಮಾಡುವ ಪುರುಷತ್ಲಿ ಯಾಗ ಬರು ವೈರಾಗ್ಯ ಬರು ಪುರುಷತ್ಲಿ ನಮ್ಗೆ ಆನಂದದ ಸೂತ್ರ ಹತ್ತದ ನೋಡಿ. ಅಷ್ಟು ತಯಾರಿ ಬೇಕು ನಮಗೆ. ಹಂಗಿಲ್ಲ ನಾವು ಒಳಗೆಲ್ಲ ಬಾಳೆ ದೇಶನ ಐತೆ ನಮಗೆ. ಅದನ್ನ ಮಾಡೋದು, ಅದನ್ನ ಲೆಕ್ಕ ಹಾಕೋದು, ಅದನ್ನ ಎಳೆ ಎಲ್ಲ ಹೋಗುತ್ತೆ. ವಿವೇಕ ಉದಯ ಆಗದ ಹೊರತು ಕಾಮನ ಕಾಟ ತಪ್ಪಿಸ್ಕೊಳಕ ಆಗುದಿಲ್ಲ. ಏನು ವಿವೇಕ ಉದಯ ಆಗ್ಬೇಕಾದ್ರೆ ನಿರಂತರ ಸತ್ಸಂಗ ಬೇಕು. ಏನು ಯಾವಾಗ ಉದಯಕತೆ ಹೇಳ ನಾನು ನಿಜವಾಗಿ ಸತ್ಸಂಗದೊಳಗೆ ತೊಡಗಿರೋದು ನಮ್ಮಲ್ಲಿ ವಿವೇಕ ಜಾಗೃತ ಆಕೈತಿ. ಯಾವಾಗ ವಿಷಯ ದೋಷ ದರ್ಶನ ಆಕೈತಿ. ಅದ್ರ ಮ್ಯಾಗ ಉದಾಸೀನ ಭಾವ ವೈರಾಗ್ಯ ತಾನ ಬರ್ತೈತಿ. ಏನು ಅದಕ್ಕೆ ಸತ್ಸಂಗದೊಳಗೆ ನಿರಂತರ ತೊಡಗೋದ್ರಿಂದ ವಿಷಯ ದೋಷ ದರ್ಶನ ಆಕೈತಿ. ವಿಷಯ ದೋಷನ ಆದ ಕೂಡಲೇ ವೈರಾಗ್ಯ ತಾನಿಂತಾನ ಬರ್ತದೆ. ಏನು ಇನ್ನೊಬ್ರು ಹೇಳಿಕೆ ಕೇಳಿಕೆ ಮೇಲೆ ಹೊಂದಕ್ಕಾಗೋದಿಲ್ಲ. ನಾವು ಸ್ವತಃ ವಿಚಾರ ಮಾಡ್ಬೇಕು. ಇದು ಹಿತ ಐತೆ ಅಹಿತ ಐತಿ. ಏನು ಲಾಭ ಐತಿ ನನಗೆ ಇದ್ರ ಸಂಬಂಧ ಪಡ್ಕೋತಿಯಲ್ಲ, ಅದು ಬೇಕು ಇದು ಬೇಕು ಜಗತ್ತಿನ ನಿಷ್ಪ್ರಯೋಜಕ ಅಂದ್ರೆ ಜಗತ್ತಿನ ವಿಷಯ ವಸ್ತುಗಳು ಎದಕ್ಕೂ ಉಪಯೋಗ ಇಲ್ಲ ಅಂತ. ಅದಕ್ಕೆ ಸಂಬಂಧ ಮನುಷ್ಯನ ಜನ್ಮ ಯಾಕೆ ಹಾಳು ಮಾಡ್ಕೋತೀವಿ? ನಿಷ್ಪ್ರಯೋಜಕವಾದಂಥ ವಿಷಯ ವಸ್ತುಗಳಿಗಾಗಿ ಮಾನವ ಜನ್ಮವನ್ನು ಯಾಕೆ ಹಾಳು ಮಾಡ್ಕೋತೀವಿ ನಾವು? ಅವ ಆ ಸ್ಥಿತಿಯನ್ನು ಪಡೆದ ಎಲ್ಲ ತ್ಯಾಗ ಮಾಡಿರ್ತಾನೆ. ಹೊರಗೆ ಬಿಟ್ಟಿರಲ್ಲ, ಒಳಗೆ ಬಿಟ್ಟಿರ್ತಾನೆ. ಏನು ನಿಜವಾಗಿ ಅವ ಆಂತರಿಕವಾಗಿ ತ್ಯಾಗ ಮಾಡಿರ್ತಾನೆ ಅಂದಾಗ ಅವಾಗ ಅದು ಅನುಭವ ಗೊತ್ತು. ಈ ವೇದಾಂತವನ್ನು ಪ್ರಚಾರ ಮಾಡಿ ಅದನ್ನು ಕೃತಿಯೊಳಗೆ ತಂದವರು ಅಂದ್ರೆ ಪ್ರಾಪಂಚಿಕ ಋಷಿಗಳಿಲ್ಲ. ಏನು ಅವರಿಂದನೇ ಇದು ಪ್ರಚಾರ ಆದದ್ದು. ಮೊದಲೇಕ ಮನೆಯೊಳಗೆ ಅದ ತಯಾರಾತವ. ಏನು ಗೃಹಸ್ಥಾಶ್ರಮದೊಳಗಿದ್ದ ಇದನ್ನ ಅಭ್ಯಾಸ ಅವಾಗ ಚಾಲು ಆಯ್ತು. ಏನು ಮನೆಯ ಮೊದಲು ಪಾಠಶಾಲೆ. ಅಂಥ ತಾಯಂದಿರು ಅವ್ರು ಬೇಕಲ್ಲ, ಅದರ ಸಂಸ್ಕಾರಗಳು ಅವ್ರಿದ್ರೆ ನಿಜವಾಗಿ ಅದು ಅಲ್ಲಿ ಸಂಸ್ಕಾರ ಗಟ್ಟಿಯಾಗ್ಬಿಡ್ತೈತೆ. ಏನು ವಿಷಯದ ವ್ಯಾಮೋಹದ ಗದ್ದಲ ಬಿದ್ದ ಆ ಧರ್ಮ ಎಲ್ಲಿ ಉಳ್ದೈತಿ ಹೇಳ್ರಿ? ಪ್ರಾಮಾಣಿಕತನ ಅನ್ನೋದು ಎಲ್ಲಿ ಇಲ್ಲ. ಇಲ್ಲ ಪ್ರಾಮಾಣಿಕತನದಿಂದ ಇರೋ ಮಬ್ಬ ಶಾನೆ ಅಲ್ಪ. ಅದ್ರ ಭಾಳ ಮಬ್ಬ ಐತಪ್ಪ ಹುಡುಗಿದಂತ. ಈಗಿನ ಕಾಲದಾಗ ಹೆಂಗಿರ್ಬೇಕು? ಎಷ್ಟು ಮಂದಿ ತೆಪ್ಪಿಗೆ ಹಾಕಿದ್ರು, ಮೋಸ ಮಾಡೋದು, ವಂಚನೆ ಮಾಡೋದು. ಹೌದಿಲ್ಲ? ನಿನಗೆ ನಿಜವಾಗಿ ಶಾಂತಿ ಸಮಾಧಾನ ಬೇಕಾಗಿತ್ತಂದ್ರೆ ಹೊರಗೆ ಹುಡುಕೋದು ಬಿಡು. ಒಳಗೆ ನಿನ್ನಲ್ಲಿ ಅದನ್ನು ಹುಡುಕೋ ಪ್ರಯತ್ನವನ್ನು ಮಾಡು. ಮಾನವ ಮಹಾ ಕೆಟ್ಟ ಚಟ ಕಂಡುಕೊಂಡು ಕುಂತ.
ಮಾನವ ಎಷ್ಟು ಚಟದಾಗ ಸಿಕ್ಕಿ ಒದ್ದಾಡ್ತಾನೆ ಅಷ್ಟು ಪ್ರಾಣಿಗಳು ಚಟದ ಕೈಯಾಗ ಸಿಕ್ಕಿ ಒದ್ದಾಡ್ದಿಲ್ಲ. ಏನು ಮನುಷ್ಯನಷ್ಟು ಅವು ಅದ್ರಾಗ ಸಿಕ್ಕೊಂಡು ಒದ್ದಾಡಿಲ್ಲ. ಏನು ಅವು ನಿಸರ್ಗಕ್ಕೆ ಅನುಸಾರವಾಗಿ ಮಾಡ್ತಾವೆ ಬಾಳೆ. ನಾವು ನಿಸರ್ಗ ನಿಯಮಗಳನ್ನು ಮೀರಿ ಮಾಡ್ತೀವಿ. ಏನು ಅವಕ್ಕೆ ಅವು ನಿಯಮಗಳು ಗೊತ್ತಿರಲಿಲ್ಲ ಅಂದ್ರೆ ಅವು ಪಾಲನೆ ಮಾಡ್ತೀವಿ. ನಾವು ಯಾವುದೆಲ್ಲ ಗೊತ್ತಿದ್ದು ಅದನ್ನು ಪಾಲನೆ ಮಾಡೋಕ್ಕಾಗುತ್ತೆ. ಆಲೋಚಿಸುವ ಮತ್ತು ಬಯಸುವ ಮನಸ್ಸು ನೀವಲ್ಲ. ಯಾರ ಆಲೋಚನೆ ಮಾಡೋನು ಅಲ್ಲಲ್ಲ, ಬಯಸೋನು ನಾ ಅಲ್ಲದನ್ನ ಏನಾರು ಮಾಡಿದ್ದೆ, ಅಲ್ಲದನ್ನ ಏನಾರು ಹೊಂದಿದ್ದಿತ್ತು, ನನಗೇನು ಸಂಬಂಧ ಇಲ್ಲ. ಎಲ್ಲದರಿಂದ ಅಲಿಪ್ತ ಆಗಿರೋ ಕಲಿಬೇಕು ನೋಡ್ರಿ. ಯಾವ್ದ್ರಾಗ ಲಿಪ್ತ ಇರ್ಬಾರ್ದು ಅಂದ್ರೆ ಆರಾಮಿರ್ತೀರಿ. ಕಾಮಕ್ರೋಧಾದಿಗಳ ವ್ಯವಹಾರ ಏನದ ಇಲ್ಲಿ, ಇದು ಯಾವ ವ್ಯಕ್ತಿಗೂ ಯಾವ ರಾಷ್ಟ್ರಕ್ಕೂ ಅದು ಬದಲಾವಣೆ ಆಗಿಲ್ಲ. ಎಲ್ಲರಿಗೂ ಒಂದೇ ಅದು, ಎಲ್ಲ ಕಾಲದವ್ರಿಗೆ ಕಾಮಕ್ರೋಧಾದಿಗಳ ವ್ಯವಹಾರ ಎಲ್ಲರಿಗೂ ಒಂದೇ ಅದಾವಿಲ್ಲ. ಇವು ಯಾವ ಕಾಲಕ್ಕೂ ಯಾವ ವ್ಯಕ್ತಿಗೂ ಯಾವ ರಾಷ್ಟ್ರಕ್ಕೂ ಭಿನ್ನ ಆಗಿಲ್ಲ. ತ್ಯಾಗ ಮಾಡೋರಿಗೆ ವಿರಕ್ತಿ ಅಂತಿರೋ, ಏನು ರಾಗಿಗಳಿಗೆ ವಿರಕ್ತಿ ಅಂತಿರೋ ನೀವು? ಮಠಮಾನ್ಯದವರಿಗೆ ತ್ಯಾಗ ಮಾಡಿ ನೀವೇನಾರು ಕೊಡ್ತಿರೋ, ಏನು ಮಠಮಾನ್ಯದವ್ರು ತ್ಯಾಗ ಮಾಡಿ ನಿಮಗೇನಾರು ಕೊಡ್ತಾರೋ ಅವರು? ನಮ್ದೊಟ್ಟು ಮುಟ್ಲಿಕ್ಕೆ ತಗೋರ್ಪ ಎಷ್ಟೇ ಇರಲಿ ಅವ, ಯಾಕ್ರಿ ಏನಾರ ತಂದಾಗ ಕೊಡ್ತಾನ. ನೀವ ಹೋದಲ ಗೃಹಸ್ಥರ ತ್ಯಾಗ ಮಾಡವ್ರು, ಹಂಗಾರೆ ನೀವ ವಿರಕ್ತರು ನೋಡಿ. ತನ್ನ ತಾ ತಿಳಿದವನು ಮುಕ್ತ, ತಿಳಿಯದವನು ಹೇಗೆ ವಿರಕ್ತ? ನಿಮ್ಮಲ್ಲೇ ನೀವು ಆನಂದವನ್ನು ಕಂಡುಕೊಳ್ಳೋದ್ರಲ್ಲಿ ನಿಮ್ಮ ನಿಜವಾದ ಹಿತ ಅದು. ಹೊರಗೆ ಹುಡುಕುವ ಚಟ ಜನ್ಮ ಜನ್ಮಾಂತರದಿಂದ ಬಂದೈತಿ ನಮಗೆ. ನಿಜವಾದ ಪರಮಾನಂದ ಸ್ಥಿತಿ ನಮ್ಮನ್ನು ನಾವು ತಿಳ್ಕೊಂಡಾಗ ಅದು ಪ್ರಾಪ್ತ ಆಕೈತಿ. ಜ್ಞಾನದಿಂದನೇ ಅದು ಸಾಧ್ಯ. ಅದನ್ನು ತಿಳ್ಕೊಳ್ಳಿಕ್ಕೆ ಏನೆಲ್ಲ ನಾವು ವ್ಯವಸಾಯ ಮಾಡಬೇಕಾಗಿತ್ತು ನೋಡ್ರಿ, ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ. ಧರ್ಮ ಕಾರ್ಯಕ್ಕೆ ಯಾರು ಸಹಾಯಕರ ಅವ ಧರ್ಮಪತಿ, ಅದಕ್ಕೆ ಯಾರು ಸಹಾಯಕ ಅದಕ್ಕೆ ಧರ್ಮಪತ್ನಿ ಅಂತಾರೆ. ಗಂಡ ಹೆಂಡರು ಒಬ್ರಿಗೊಬ್ರು ದೇವರಂತೆ ಕಾಣ್ಬೇಕು, ಒಬ್ರಿಗೊಬ್ರು ಗುಲಾಮರಾಗಬಾರ್ದು. ಪ್ರತಿಯೊಬ್ಬ ಗಂಡನು ಹೆಂಡತಿಯಲ್ಲಿ ದೇವರನ್ನ, ಹೆಂಡತಿ ಗಂಡನಲ್ಲಿ ದೇವರನ್ನ ಕಾಣಬೇಕು ಅಂತ. ಪತಿಯೇ ದೇವರಮ್ಮ ಅಂತ ಅಷ್ಟ ಅಂತಿ, ಸತಿಯೇ ದೇವರಪ್ಪ ಅಂತ ಅಂದಿಲ್ಲಲ್ಲ. ಅವ್ರು ದೇವರಲ್ಲ ನಾವು. ಹೆಂಡತಿ ದೇವ್ರು, ಗಂಡಗ ಹೆಂಡತಿ ಗಂಡ ದೇವ್ರಾದ್ರೆ ಗಂಡಗೆ ಏನು ದೇವ್ರಲ್ಲ ನೀ. ಹೆಂಗೆ ನಡ್ಕೋತಿ ಅಲ್ಲಿ ದೇವ್ರಿಗೆ ನಡ್ಕೋದು, ಹಂಗೆ ಇಲ್ಲಿ ದೇವ್ರಿಗೆ ನಡ್ಕೊಂಡಂಗೆ ನಡ್ಕೊ. ಅವ ಮೋಸ ಮಾಡಿದಂಗೆ ಹೆಂಡತಿಗೆ ಏನಾರು ಮಾಡೋದು, ಯಾಕ್ರೆ ಈ ಆಸೋದು ಅಂದದ್ದು ಅನ್ನಿಸೋದು ಏನದು, ಯಾಕ್ರಿ ಅದು ಹೋಗಿತ್ತು ಕಾಲಿಗೆ, ಯಾಕ್ರಿ ಇಲ್ಲೀಗ ಈಗ ಮಿಸಕನ್ನು ನೋಡಿ ಮಿಸಗುದಿಲ್ಲ ಈಗ. ಜಗತ್ತಿನ ಮೇಲಿನ ವಿಶ್ವವಿದ್ಯಾಲಯಗಳೆಲ್ಲ ಗುರುಕುಲ ಆದ್ರೆ ಏನಾರ ಶಾಂತಿ ನೆಲೆಸ್ತದ ನೋಡ್ರಿ. ಆಗಿನ ಕಾಲದಾಗ ಅದ ಇತ್ತು. ಇದನ್ನ ಹೆಂಗೆ ಹಾರಿಗೆಡಿಸ್ಬೇಕು ಅಂತ ಪಾಶ್ಚಿಮಾತ್ಯರೆಲ್ಲ ಇದನ್ನು ತಲೆ ಹಾರಿಗೆಡಿಸ್ಬಿಟ್ರು, ಕೆಡಿಸಿಬಿಟ್ರ ಬರೋಬ್ಬರಿ ಆಗೈತಿ. ಇದನ್ನು ಗುರುಕುಲ ಪದ್ಧತಿ ಇದು ಮೂಲನ ಇದನ್ನು ತೆಗೆದು ಬಿಟ್ರೆ ಈ ಪದ್ಧತಿ ಈ ಸಂಸ್ಕಾರ ಎಲ್ಲ ಹೋಗ್ತೈತಿ.
ಇಲ್ಲಾಂದ್ರೆ ಇವ್ರೇನು ಬದಲಾಗುದಿಲ್ಲ. ಇವರು ಸಂಸ್ಕಾರ ತಳ ಅದು ಬೇಕು, ಮೂಲ ಅದು ಬರ್ಬೇಕು. ಮತ್ತು ಗುರುಕುಲ ಪದ್ಧತಿ ಅದು ಎಂದೂ ಬದಲಾವಣೆ ಆಗುವುದು. ಸಣ್ಣ ಮಕ್ಕಳಿಗೆ ಅದು ಸಂಸ್ಕಾರ ಆಗ್ತದೆ, ಅದು ಭದ್ರ ಬುನಾದಿ ಆಗಿಬಿಡ್ತದೆ. ಏನು ಅದಕ್ಕೆ ಅವಾಗ ಗುರುಕುಲ ಇವಕ್ಕೆಲ್ಲ ನಾಲಂದ ವಿಶ್ವವಿದ್ಯಾಲಯ ಗುರುಕುಲ, ನಾವು ತಕ್ಷಶಿಲೆ ಬೆಂಕಿ ಹಚ್ಚಿಬಿಟ್ರಂತವು, ತಿಂಗಳಾನುಗಟ್ಲೆ ಸುಟ್ಟವ್ರಿಲ್ಲ. ಬೇರೆ ದೇಶದಿಂದ ಬಂದಲ್ಲಿ ಕಲೀಲಿಕ್ಕೆ ಬರ್ತಿದ್ರಂತ. ಏನು ಪ್ರಾಣ ನೀನಲ್ಲ ನಿಂದ, ಆ ಪ್ರಾಣವನ್ನು ನಿಲ್ಲಿಸಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತೀನಿ ನೀನು? ನೀ ಏನಿದೆಯಾ ಅದನ್ನು ನೋಡ್ಕೊಂಡ್ಬಿಟ್ರೆ ತೀರ್ತು ನೋಡು. ನಿನ್ನನ್ನು ನಿನಗೆ ಗೊತ್ತಿಂದ ನಿನಗೆ ಗೊತ್ತಿಲ್ಲ, ಇದಕ್ಕೆ ಅಧ್ಯಾಸ ಅಂತಾರೆ, ಇದಕ್ಕೆ ಮರು ಅಂತಾರೆ. ಎಲ್ಲ ವ್ಯವಹಾರ ಇದೆ ಅಧ್ಯಾಸದೊಳಗೆ, ಅಧ್ಯಾಸದ ವ್ಯವಹಾರದಾಗ. ಈ ಅಧ್ಯಾಸದ ವ್ಯವಹಾರಕ್ಕೆ ಕಾರಣ ಏನು ಕಾರಣ? ನಿನ್ನ ಬಗ್ಗೆ ಮರು ಅಜ್ಞಾನ. ಅಧ್ಯಾಸ ಮೂಲೋಗಿ ವ್ಯವಹಾರ. ಎಲ್ಲ ವ್ಯವಹಾರ, ಈ ಜಗತ್ತಿನ ವ್ಯವಹಾರಕ್ಕೆ ಅಜ್ಞಾನದೊಳಗಿನ ವ್ಯವಹಾರ ಇದೆಲ್ಲ. ನಿಮ್ಮ ಕೈಯೊಳಗೆ ದಿನನಿತ್ಯ ಚಾಕರಿ ಮಾಡುವಂಥ ಬಡ ನೌಕರರಿಗೆ ಏನೂ ಕೊಡೋದಿಲ್ಲ, ಮಠ ಮಾಡಿದವ್ರಿಗೆ ಮುಕ್ಕುಳಿ ತುಂಬಿದವ್ರಿಗೆ ಹೋಗಿ ಕೊಟ್ಟು ಬರ್ತೀರಿ. ಹೇಗ್ರಿ? ಆಗ ಅವು ಅಲ್ಲಿ ಲೀವ್ ಅಧ್ಯಾಯ ಅವು ಕೇಳಿರಿ ಕೊಡೋದಿಲ್ಲ. ಬೆಂಕಿಯೊಳಗೆ ಎಣ್ಣೆ ತುಪ್ಪ ಹಾಕೋದಕ್ಕಿಂತ ಹಸಿದ ಜಠರಾಗ್ನಿಗೆ ಅಲ್ಲಿ ಹಾಕಿದರೆ ಅಲ್ಲಿ ಜೀವರೂಪಿ ಪರಮಾತ್ಮ ಸಂತೋಷಗೊಳ್ಳೋದಿಲ್ಲ. ವಾಯುವನ್ನು ನಿರೋಧ ಮಾಡೋದಂದ್ರೆ ಬಿಟ್ಟ ಮಲದ ವಾಸೆಯನ್ನು ಕೆಡಿಸುವ ಮೂಢನಂತಾಗುತ್ತದೆ ಅಂತ. ಹೆಂಗೆ ಸಾಧ್ಯ ಐತ್ರಿ? ವಾಸನೆ ಹೊರಬಿಡುದು. ನಾನು ಅದನ್ನು ವಾಸನೆ ಇಲ್ದಂಗೆ ಮಾಡಕ್ಕೆ ಬರ್ತೈತೆ? ಮಲ ತ್ಯಾಗ ಮಾಡಿದ್ರೆ, ಮಲಮೂತ್ರ ತ್ಯಾಗ ಮಾಡಿ ಹೊಲಸಿರುದನ ಅದು. ಬೆಂಕಿಯೊಳಗೆ ಎಣ್ಣೆಯಾಗ ಎಣ್ಣೆ ಹಾಕು ತುಪ್ಪ ಹಾಕೋದಕ್ಕಿಂತ ಬೆಂಕಿಯಾಗ ಇಲ್ಲಿ ಯಾರು ಹಸಿದಿರ್ತಾರೆ ಅವ್ರಿಗೆ ಅನ್ನ ಹಾಕಿ ಅಂದ್ರೆ ನಿನಗೆ ಪುಣ್ಯ ಸಿಗ್ತದೆ. ಅಲ್ಲಿ ಜೀವರೂಪಿ ಪರಮಾತ್ಮ ಸಂತೋಷಗೊಳ್ತಾನೆ. ಈ ಕರಚರಣಾದಿಗಳು ಇಂದ್ರಿಯಗಳ ವ್ಯಾಪಾರ ಇಲ್ಲ, ನನ್ನ ಅಲ್ಲ ಅಂತ ತಿಳಿದು ಕೈ ಬಿಟ್ಟ ಮ್ಯಾಗ ಅವುಗಳಿಂದ ಆಗುವಂತಹ ಶುಭಾಶುಭ ಕರ್ಮಗಳು ತನಗಿಲ್ಲ. ವ್ಯರ್ಥವಾಗಿ ಅವುಗಳನ್ನ ನಾನು ಅಂತ ತಿಳ್ಕೊಂಡು ಒದ್ದಾಡ್ತಾನೆ. ವ್ಯರ್ಥವಾಗಿ ಕಾಲಹರಣ ಮಾಡ್ಲಿಕ್ಕೆ ನೋಡ್ರಿ. ನಿನ್ನ ನಿಜದ ಎಚ್ಚರಿಕೆ ಆತಂದ್ರೆ ಈ ವ್ಯವಹಾರಿಕ ಎಚ್ಚರಿಕೆ ಎಲ್ಲ ಕನಸಾಗಿ ಹೋಗುತ್ತೆ. ಕನಸು ಬಿದ್ದರೆ ಬೀಳೋದು, ಎದ್ರೆ ಹೇಳೋದು. ಆ ಕನಸಿಗೂ ನಿಮಗೂ ಏನು ಸಂಬಂಧ ಇಲ್ಲ. ಎಚ್ಚರಿಕೆ ವಾಸನ ಕನಸದು. ಏನು ಯಾವ ವಿಕಾರನೂ ನಿನಗೆ ಹತ್ತಿಲ್ಲ. ಕನಸಿನ ವಿಕಾರನೂ ಹತ್ತಿಲ್ಲ, ಎಚ್ಚರಿಕೆ ವಿಕಾರನೂ ಹತ್ತಿಲ್ಲ, ನಿದ್ದೆ ಮಬ್ಬನೂ ನಿನಗೆ ಹತ್ತಿಲ್ಲ. ಎಲ್ಲಿವರೆಗೆ ಶರೀರ ನಾನು ತಾದಾತ್ಮ್ಯ ಭಾವ ಬರುದಿಲ್ಲ ಅಲ್ಲಿವರೆಗೆ ಆರಾಮಿರ್ತೀನಿ ನೋಡಿ. ಇದ ನಾನು ಭಾವ ಬಂದ್ರೆ ದುಃಖ ಶುರುವಾಗ್ತದೆ ನೋಡಿ.
ಈ ಶರೀರದ ನಾನನ್ನು ತಪ್ಪು ತಿಳುವಳಿಕೆಯಿಂದ ಅಧ್ಯಾಸ ಬಲದಿಂದ ಇದೆಲ್ಲ ಕರ್ಮಗಳು ಘಟಿಸ್ತವೆ. ಏನು ಶರೀರ ಸಂಬಂಧ ತಪ್ಪಿದಾಗ ಯಾವ ಕರ್ಮ ಮಾಡ್ತೀಯ? ನಿದ್ದೆ ಎತ್ತಿದಾಗ ಯಾವ ಕರ್ಮ ಮಾಡ್ತೀಯ ಹೇಳಲ್ಲಿ? ಮಾಡ್ಬೇಕನ್ನೋದು ಏನು ಇಲ್ಲ ಅಲ್ಲಿ. ಅದು ಇದ್ದಿಲ್ಲ, ಇದ್ದಿ ಹೆಂಗಿದ್ದೆ? ಆರಾಮನಿದ್ದೆ. ನಿನ್ನ ಆರಾಮಿನ ಭಾವದಾಗಿದ್ದಾಗ ಏನಾದ್ರು ಮಾಡ್ಬೇಕನ್ನೋದಿಲ್ಲ. ನಿನ್ನ ನಿಜದ ಎಚ್ಚರಿಕೆಯನ್ನು ಹೊಂದಿದಾಗ ವ್ಯವಹಾರಿಕ ಎಚ್ಚರಿಕೆ ಒಂದು ಕನಸಾಗಿ ಹೋಗ್ಬಿಡ್ತದೆ. ಎಲ್ಲಿವರೆಗೆ ಶರೀರ ತಾದಾತ್ಮ್ಯ ಭಾವನೆಯನ್ನು ಬಿಟ್ಟು ನೀವು ಉಳ್ಕೊಳ್ಳೋದಿಲ್ಲ, ಅಲ್ಲಿವರೆಗೆ ಅದರ ಕಾಟ ನಿನಗೆ ತಪ್ಪುದಿಲ್ಲ ನೋಡಿ. ದೇಹಾದಿ ಅಧ್ಯಾಸದ ಬಲದಿಂದ ಎಲ್ಲ ಜಗತ್ತಿನ ವ್ಯವಹಾರ ನಡೆದದು. ಅವುಗಳ ಸಂಬಂಧ ತಪ್ಪಿಸ್ಕೋಬೇಕನ್ನುವಂಗಿದ್ರೆ ಮೊದಲ ಈ ಅಭ್ಯಾಸದಾಗ ತೊಡಗಿ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದೊಳಗೆ ಸ್ವಸ್ಥ ಅಂದ್ರೆ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವಿಕೆಗೆ ಸ್ವಸ್ಥ ಇದ್ದೀರಾ ಅಂತ, ಅಂದ್ರೆ ಆರಾಮಿದ್ದೀರಾ ಅಂತ. ಅರಿವನ್ನು ಸೃಷ್ಟಿಸಲಾರದು. ಈಶ್ವರ ಸೃಷ್ಟಿ ಮಾಡ್ಯಾನಂತೀರಲ್ಲ, ಎಲ್ಲಿ ಕುಂತ ಸೃಷ್ಟಿ ಮಾಡಿದವ ಈಶ್ವರ ಅದಂದ್ರೆ? ಅದಕ್ಕೆ ಸೃಷ್ಟಿನ ಇಲ್ಲ, ತೋರ್ಯದ ಅನ್ನೋರಿಗೆ ಹೇಳ್ಬೇಕಾಗೈತೆ ಅಷ್ಟೇ. ತಾನೇ ತಾನಾಗಿದ್ದಂಥ ಇರುವಿಗೆ ಶಂಭು ಅಂತಾರೆ. ಏನ್ ತಮ್ಮಲ್ಲಿ ಇದ್ದಂಥ ಶಾಂತಿ ಸೂತ್ರವನ್ನು ಬಿಟ್ಟು ಎಣ್ಣೆ ಕಡೆ ಹುಡುಕಿರಿ, ಎಲ್ಲಿ ಸಿಗ್ಬೇಕ್ರಿ ಅದು? ಮಂದಿಗೆ ಉಪದೇಶ ಮಾಡೋದ್ರೊಳಗೆ ಭಾಳ ಇರ್ತದೆ, ತನಗೆ ಲಾಗು ಮಾಡ್ಕೊಳಕ್ಕಾಗೋದಿಲ್ಲ ಅದು. ನಿಜವಾದ ಗುರು ಯಾವ ಕರ್ಮವನ್ನು ಮಾಡಂತ ಹೇಳೋದಿಲ್ಲ, ಯಾರಿಗೂ ಹೇಳಕ್ ಹೋಗೋದಿಲ್ಲ. ತಾನು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಅಂತ ಮಾಡಂತ ಹೇಳಕ್ ಹೋಗೋದಿಲ್ಲ. ಏನು ಕರ್ಮವನ್ನು ಬೋಧಿಪನೇ ನಿಜ ಗುರು. ಖುಷಿ ದಿಟವೆಂಬ ಕರ್ಮಿಯೇ ಹೋಲ್ ಹೇಳಕ್ ಹೋಗೋದು. ಮಾಡಂತ ಯಾರಿಗೆ ಹೇಳೋದಿಲ್ಲ, ತಾನು ಮಾಡಿದ್ರು ಇನ್ನೊಬ್ಬರಿಗೆ ಮಾಡಂತ ಹೇಳಕ್ ಹೋಗೋದಿಲ್ಲ. ಈ ಎಚ್ಚರಿಕೆಯ ಜಗತ್ತು ಕನಸಿನ ವಿಕಾರದಂತೆ ಅನಿವಾರ್ಯವಾಗಿ ಕಾಣಿಸ್ತದೆ. ಏನು ಎಚ್ಚರಿಕೆ ವ್ಯವಹಾರ ಕನಸಿನಂತೆ ಇದು, ಈ ನೋಡ್ತಿ ಅಂತ ಕಾಣಿಸ್ತದೆ. ನಿಮ್ಮ ಕನಸಿನ ಕೂಡ ಎಚ್ಚರಿಕೆ ನಿಯಮ, ಎಚ್ಚರಿಕೆ ಕೂಡ ಇರ್ತದೆ. ಅದಕ್ಕೆ ಮುನಿಗಳು ಪುಷಿ ನಿಯಮವನ್ನು ಹೇಳಿಕ್ಕೆ ಹೋಗುದಿಲ್ಲ. ನಿಜವಾಗಿ ನಾನು ಯಾರು ಅನ್ನೋದನ್ನು ನೋಡ್ಕೋ. ವಿಷಮ ಸಂಸಾರವಿದನು ಕನಸೆಂದರೆ ಅಂತ. ಎಚ್ಚರಿಕೆಯೊಳಗೆ ಮಾಡಿದ ಪುಣ್ಯ ಪಾಪ ಅವ ವಾಸನ ಕನಸಿನೊಳಗೆ ತೋರ್ತಾವ. ಇದು ಕನಸ ಅಲ್ಲ, ಎಚ್ಚರಿಕೆ ವ್ಯವಹಾರ. ತಾನಲ್ಲದನ್ನು ತಾನಂತ ತಿಳ್ಕೊಂಡು ವ್ಯವಹಾರ ನಡೆಸ್ಯಾನ. ಅದನ್ನು ಕೈ ಬಿಡು. ಮೊದಲಿಗೆ ಹೊರಗಿಂದ ಯಾವುದೂ ಇಲ್ಲದಾಗ ಏನಿದ್ದಿ ಅನ್ನೋದು ನೆನಪಿಗೆ ತಗೋ. ಅಲ್ಲಿ ಆರಾಮನ ಇದ್ದಿ, ಈಗೂ ಆರಾಮನ ಇದ್ದಿ. ಹಂಗೆ ಮೊದಲನೇ ಸ್ಥಿತಿ ನೆನಪಿಗೆ ತಗೊಂಡು ಇದ್ದು ಬಿಡಲ್ಲ. ಶರೀರ ತಾನು ಅಲ್ಲ ತನ್ನದು ಅಲ್ಲ ಅನ್ನುವ ಆತ್ಮನಿಗೆ ನಿಯಮಗಳನ್ನು ಸದ್ಗುರು ಹೇಳಿಕ್ಕೆ ಹೋಗುದಿಲ್ಲ. ಇನ್ನೊಬ್ಬರ ಮುಂದೆ ಕೇಳುವಲ್ಲೇ ನಾವು ಇದನ್ನು ಹೇಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಬೇಕು. ನೀವು ಹೊರಗೆ ಬಳಸಕ್ಕೆ ಹೋಗ್ಬೇಡ್ರಿ. ಬಳಸದ್ರೆ ಅದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋಭಾವನೆಯೊಡಗೂಡಂತ ತ್ರಿಗುಣಾತೀತವಾದಂಥ ಇರುವಿನ ಸ್ಥಿತಿಯನ್ನು ನಾವು ಕಂಡುಕೊಳ್ಳಿಕ್ಕೆ ಬಾರದ್ದಕ್ಕೆ
ಖುಷಿ ನಿಯಮಗಳನ್ನು ಬೋಧನೆ ಮಾಡ್ತಾನ ನಿಜ ಗುರು. ಕರ್ಮವನ್ನು ಹೇಳವ ಯಮಕಿಂಕರ ಅಂದ. ಏನ್ ನೀನೇ ಪರಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ನೈರ್ಮಲ್ಯನೆಂದೊರೆದು ಎಚ್ಚರಿಸುವಾತನೇ ಅಧಿಕ ಸದ್ಗುರುವಕ್ಕುಂ ಅಂತ. ನಿನ್ನ ಭಾವದೊಳಗೆ ಅದಾವೆಲ್ಲ ಕರ್ಮಗಳು, ಬೋಧಾದಿಗಳು ಇವೆಲ್ಲ ನಿನ್ನ ಭಾವದೊಳಗೆ ಅವೆಲ್ಲ. ನಿಜವಾಗಿ ನೋಡಿದರೆ ತಾನ ಅದ, ತನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಎಲ್ಲ ದುಃಖ ಬಂಧನ ಕರ್ಮದಿಂದನೇ ಆಕೈತಿ ಹೊರತು ನಿರ್ಮಲವಾದ ಆನಂದಮಯ ಇರುವಿನಿಂದ ಆಗುವುದಿಲ್ಲ. ನಿರ್ಮಲವಾದಂಥ ಮೋಕ್ಷ ಕರ್ಮದ ಫಲ ಅಲ್ಲದು. ಕರ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಏನು? ಅರ್ಪಣಾ ಮಾಡೋದಂದ್ರೆ ಯಾರಿಗೆ ಅನ್ನೋದನ್ನು ವಿಚಾರ ಮಾಡಲೇ ತಿಳಿಗೇಡಿಗಳು ಬ್ರಹ್ಮಾರ್ಪಣ ಅಂತ ಕರ್ಮಗಳನ್ನು ಮಾಡ್ತಾರೆ. ಎಲ್ಲವೂ ಬ್ರಹ್ಮನಿಗೆ ಅರ್ಪಿತವಾಗಲಿ ಆಕೈತೆ ಯಾರು ನಿನಗೆ? ಬ್ರಹ್ಮದ ತಿಳುವಳಿಕೆ ಇಲ್ಲೂಲೆ ಬ್ರಹ್ಮಗೆ ಹೆಂಗೆ ಕೊಡವನಿ? ಎಲ್ಲಿ ಅದಾನ ಹೆಂಗೆ ಅದಾನ ಗೊತ್ತಿಲ್ಲಲಿ. ಗೊತ್ತಿಲ್ಲಲಿ ಮನೆಯಾಡ್ರ ಯಾರಿಗೆ ಕಳಿಸ್ತೀನಿ? ಅಡ್ರೆಸ್ ಗೊತ್ತಿಲ್ಲಲಿ. ಹಂಗೆ ದೇವರು ಅಂದ್ರೆ ಇಂಥಲ್ಲೇ ಹೋಗ್ಬೇಕು, ದೇವ್ರಿಗೆ ಹೋಗ್ಸಿದ. ನೀವು ಮಾಡೋ ಇವು ಅಭಿಷೇಕ ಇವೆಲ್ಲ ದೇವ್ರಿಗೆ ಹೋಗ್ತಾವ ನಾವು. ಯಾಕ್ರಿ ಏನೇನು ಮಾಡ್ತಾನೆ? ಎಷ್ಟು ಮಂದಿ ಮಾಡೋದಪ್ಪ. ಎಲ್ಲರೂ ಹಣ್ಣು ತರ್ತಾರೆ, ಎಲ್ಲರೂ ಕಾಯಿ ಹೊಡಿತಾರೆ, ಎಲ್ಲರೂ ಮಾಡ್ತಾರೆ. ಆ ದೇವ್ರಿಗೆ ಹೇಳ್ಯಾರ ದೇವ್ರಿಗೆ ಅರ್ಪಣೆ ಮಾಡ್ತಾನೆ ಅಂದ್ರೆ ಸುಳ್ಳು. ಅವೆಲ್ಲ ಒಂದ್ ವೇಳೆ ಪ್ರತ್ಯಕ್ಷ ಆಗಿ ದೇವ್ರ ಅರ್ಪಣೆ ಮಾಡೋದು ಸುಳ್ಳು. ದೇವರಿಗೆ ಅರ್ಪಣೆ ಮಾಡಿದ್ದನ್ನ ನಮ್ಗೆ ಅನುಭವಿಸ್ಲಿಕ್ಕೆ ಬರ್ತದೆ. ಹೌದು, ಸುಳ್ಳು ಕೊಟ್ಟದ್ದನ್ನ ಮತ್ತೆ ನೀನು ಯಾಕ್ರಿ? ಪುರುಡಿಲ್ಲ. ತಿಳಿದರೆ ತಾನೇ ಬ್ರಹ್ಮ, ತಿಳಿಯದಿದ್ದರೆ ಅರ್ಪಿಸಲ್ಲರಿಯ. ಯಾರಿಗಂತ ಗೊತ್ತಿಲ್ಲ, ಯಾರಿಗಂತ ಮಾಡ್ತೀವಿ? ಎಲ್ಲವೂ ನೀನ, ಎಲ್ಲ ಕಲ್ಪಿಸ್ಕೊಂಡವ್ ನೀನ. ಹೌದಿಲ್ಲ? ಜ್ಞಾನಿನೂ ನೀನ, ಅಜ್ಞಾನಿನೂ ನೀನ. ಹೌದಿಲ್ಲ? ಎಲ್ಲವೂ ನಿನ್ನ ಸ್ವರೂಪನ ಅದು. ಎಡೆಬಿಡದೆ ಅಭ್ಯಾಸ ನಡಿಬೇಕು ನೋಡ್ರಿ, ಅಂದ್ರೆ ಏನಾರು ಗಟ್ಟಿಯಾಕೈತಿ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗುವುದು ನಿಜ ಸುಖವಂತ. ಎಡೆಬಿಡದೆ ನಿರಂತರ ಯಾವ ಅಭ್ಯಾಸ ಮಾಡ್ತಿರ್ತಾರೆ ಅವ್ರಿಗೆ ದಕ್ತದೆ.